ಹನುಮಸಾಗರದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ 4ನೇ ತರಗತಿ ಓದುತ್ತಿರುವ ತೇಜಸ್ ಜಗನ್ನಾಥ್ ಕಾಟವ ರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಕಟಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಹಾಗೂ ಕುಮಿಟೆ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದು ರಾಜ್ಯಕ್ಕೂ ಊರಿಗೂ ಗೌರವ ತಂದಿದ್ದಾರೆ. ತೇಜಸ್ ಶ್ರೀ ಸೋಮೇಶ್ವರ ಕೋಚಿಂಗ್ ಕ್ಲಾಸ್ನಲ್ಲಿ ನವೋದಯ ತರಬೇತಿ ಪಡೆಯುತ್ತಿದ್ದು, ಗುರುಗಳಾದ ಕುಮಾರ್ ಬಸವರಾಜ್ ಶಿರೋಳ ಹನುಮಸಾಗರ ಅವರಿಂದ 2 ವರ್ಷಗಳ ಕಾಲ ಕರಾಟೆ ತರಬೇತಿ ಪಡೆದಿದ್ದಾರೆ. ಗೋಲ್ಡನ್ ಶೋಟೋಕನ್ ಅವರ ನೇತೃತ್ವದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಈ ಸಾಧನೆ ಮಾಡಿದ್ದಾರೆ. ಈ ಸಾಧಕ ವಿದ್ಯಾರ್ಥಿಯನ್ನು ಗಮನಿಸಿ ಶ್ರೀ ಸೋಮೇಶ್ವರ ಕೋಚಿಂಗ್ ಕ್ಲಾಸ್ ಅಧ್ಯಕ್ಷರಾದ ಶ್ರೀ ಮಹಾದೇವಪ್ಪ ಅಡೂರು, ನವೋದಯ ತರಬೇತಿದಾರರು ಹಾಗೂ ಗದಗವಾಣಿ ಪತ್ರಿಕಾ ಮಾಧ್ಯಮದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತೇಜಸ್ ಅವರ ತಂದೆ ಜಗನ್ನಾಥ್ ಕಾಟವ, ತಾಯಿ ಸುನೀತಾ ಕಾಟವ, ಗುರುಗಳು ಮತ್ತು ಕೋಚಿಂಗ್ ಕ್ಲಾಸ್ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಈ ವೇಳೆ ಶ್ರೀ ಮಹಾದೇವಪ್ಪ ಸರ್ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ತೇಜಸ್ ಅವರ ಭವಿಷ್ಯಕ್ಕೆ ಶುಭ ಹಾರೈಸಿದರು. ಇದು ನಮ್ಮ ಊರಿನ ಹೆಮ್ಮೆಯ ಸುದ್ದಿ. ಇನ್ನಷ್ಟು ಸಾಧನೆಗಳೊಂದಿಗೆ ತೇಜಸ್ ಮತ್ತಷ್ಟು ಎತ್ತರಕ್ಕೆ ಏರಲಿ ಎಂಬ ಆಶಯ. ನೀವು ಕೂಡ ಅಭ್ಯಾಸದಲ್ಲಿ ಅಭ್ಯಾಸ ಮಾಡಿದಲ್ಲಿ ಮುಂದೆ ಇವಾಗ ಚಿಕ್ಕವರಲ್ಲಿ ಸರಿ ಹೋಯ್ತು. ಈಗಿನ ಮುಂದೆ 6ನೇ ಕ್ಲಾಸಿಂದ ಅಭ್ಯಾಸದ ಜೊತೆಗೆ ಆಟದ ಕಡೆಗೂ ಗಮನ ಹರಿಸಿ ನಿಮಗೆ ಆಸಕ್ತಿ ಇರುವಂತಹ ಒಂದು ಆಟನ ಆಯ್ಕೆ ಮಾಡಿಕೊಂಡು ಆ ಆಟದಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡರೆ ನಿಮಗೆ ಮುಂದೆ ಹಲವಾರು ವಿವಿಧ ಹುದ್ದೆಗಳಲ್ಲಿ ಅರ್ಹತೆ ಪಡೆಯಲು ಸ್ವಲ್ಪ 5-10 ಅಂಕಗಳು ಕಡಿಮೆ ಇದ್ದರೂ ಕೂಡ ಇದು ನಿಮ್ಗೆ ಆಸರ ಆಗುತ್ತೆ. ಸಾಕಷ್ಟು ಅದರಷ್ಟು ಬೆನಿಫಿಟ್ ಯಾವುದರಲ್ಲಿ ಇಲ್ಲ. ಅದಕ್ಕಾಗಿ ತಾವು ಕೂಡ ಈ ಕರಾಟೆ ಆಗಲಿ ನಿಮಗೆ ಇನ್ನಿತರ ಯಾವ್ದು ಇಷ್ಟ ಆಗ್ತೋ ಆಟಗಳಲ್ಲಿ ಭಾಗವಹಿಸ್ರಿ. ಅನುಸರಬಾರದವ್ರಿದ್ರ ಕರಾಟೆ ಉತ್ತಮವಾಗಿ ಹೇಳ್ಕೊಡ್ತಾರೆ ಗುರು. ಅವ್ರ ಜೊತೆ ಹೋಗ್ರಿ, ಸಹಕಾರ ಹೋಗ್ರಿ. ನೀವು ಹೇಳಿದ ಸಮಯಕ್ಕೆ ಅವ್ರು ಬರ್ರಿ, ನಿಮಗೂ ಸಹಕಾರ ಕೊಡ್ತಾರ. ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರ. ಅದರಲ್ಲಿ ನಿಮಗೂ ಕೂಡ ಈ ದೇಶದ ಥರ ಒಂದು ಪದಕವನ್ನು ಪಡೆದುಕೊಂಡು ನಮ್ಮ ನಮ್ಮ ವೈಯಕ್ತಿಕವಾಗಿ ಯಾರಿಗೂ ಗುರುತಿಸ್ಕೊಳ್ಳೋದು ಬೇಡ. ನಿಮ್ಗೆ ಖುಷಿ ಅಂತ ಸಂತೋಷ ಇರುತ್ತೆ. ಇಂಥ ನಾನು ಇಷ್ಟು ಸಾಧನೆ ಮಾಡಿ ಅನ್ನೋದೊಂದು ನಿಮ್ಮ ಜೊತೆಗೆ ನಿಮ್ಮ ಅದೊಂದು ಪದವಿ ಇರುತ್ತೆ. ಮುಂದೆ ಜಾಬು 100 ಇದು ಇಷ್ಟು ಪದಕ ತಗೊಳ್ಳೋಣ ಬಂದ್ರೆ ನಾಳೆ ಮೀಸಲೇ ಇರ್ತಕ್ಕ. ಏನಾರ ಒಂದೀಗ CET, ನೆಟ್, ಸೆಟ್ಟು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮು ಈಗ ನಾಳೆ 3 ವರ್ಷ ಇದ್ದಿರಲ್ಲ, ಇದು ಕೂಟದಲ್ಲಿ ಕೂಡ ಸ್ಪೋರ್ಟ್ಸ್ ಕೂಟಕ್ಕೆ ಫ್ರೀ ಸೀಟ್ ಆಗುತ್ತೆ ಒಂದು ಸೀಟು. ಅದರಲ್ಲಿ ಮತ್ತು ಸ್ಪೋರ್ಟ್ಸಲ್ಲಿ ಹೋದಂದ್ರೆ ಆರಾಮ ಹೋಗ್ಬೋದು. ಒಂದು ರಾಜ್ಯ ಮಟ್ಟ ಟೀಮಲ್ಲಿ ಸೇರ್ಕೊಂಡ್ರೆ ಅವನಿಗೆ ಅತ್ಯುತ್ತಮವಾದಂತಹ ಸಾಧನೆಗೈಯುವಂತಹ ಪ್ರಶಸ್ತಿಗಳು ಕೂಡ ಸಿಗ್ತಾವೆ. ಮಕ್ಕಳಿಗೂ ಕೂಡ ಪ್ರಶಸ್ತಿ ಇದಾವೆ, ಶೌರ್ಯ ಪ್ರಶಸ್ತಿ, ಕ್ರೀಡಾ ಪ್ರಶಸ್ತಿ ಅಂತಂದು ಅವುಗಳನ್ನೆಲ್ಲ ಪಡೆಯಲಿಕ್ಕೆ ಅನುಕೂಲ ಆಗುತ್ತಾ. ಹೌದಾ? ಈಗ ನಮ್ಮ ತರಬೇತಿಯಲ್ಲಿ ಇದೇ ಪ್ರಥಮ ಬಾರಿಗೆ ಒಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಅದರಲ್ಲಿ ಪ್ರಶಸ್ತಿಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವಿದ್ಯಾರ್ಥಿ ನಮಗೆ ಸಿಕ್ಕಂದ್ರೆ ಅದು ನಮಗೂ ಕೂಡ ನಮ್ಮ ಸ್ಟಾಫ್ಗೂ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಸಂಸ್ಥೆಗೂ ಕೂಡ ಒಂದು ಹೆಮ್ಮೆ ಪಡುವಂಥ ವಿಷಯ. ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಹೋಗಿ ಮುಂದಿನ ಇರುವಂತಹ ಸ್ಪರ್ಧೆಗಳಿಗೆ ಎದುರಿಸಿ ಮುಂದಿನ ಸ್ಪರ್ಧೆಯನ್ನು ಇನ್ನೂ ಹಲವಾರು ಪದಕಗಳನ್ನು ಪಡೆದುಕೊಂಡು ಬರಲಿ ಅಂತ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಇಲ್ಲಿ ಸಿಬ್ಬಂದಿ ವರ್ಗದ ಪರವಾಗಿಯೂ ತೇಜು ಜಗನ್ನಾಥ್ ಕಾಟವ ಇವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕೋಚಿಂಗ್ ತರಬೇತಿಗೆ ಬಂದು ಸನ್ಮಾನ ಸ್ವೀಕರಿಸಿದಂಥ ತೇಜು ಮತ್ತು ಅವರ ಪಾಲಕರಿಗೂ ಕೂಡ ಹಾಗೂ ಅವರಿಗೆ ತರಬೇತಿ ನೀಡಿದಂಥ ನಮ್ಮ ಗುರುಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ತಾವು ವಿದ್ಯಾರ್ಥಿಗಳು ಅವರು ಆಗುವಂಗ ಶಿಕ್ಷಕರ ಸಹಕಾರವನ್ನು ತಗೊಳ್ಕೊಳ್ರಿ. ನೀವು ಕೂಡ ತರಬೇತಿಯನ್ನು ಪಡೆದುಕೊಳ್ರಿ ಅಂತ ಮಕ್ಕಳಿಗೆ ಕಿವಿ ಮಾತು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಧನ್ಯವಾದಗಳನ್ನು